ಹುಡುಕುತ್ತಾ ಹೊರಟೆ ನಾನು ನಕ್ಷತ್ರವ ಹಿಡಿಕದೆ ಸಿಕ್ಕಿತು ನನಗೆ ಕಣ್ಣೋಟಕ್ಕೆ ಅಂತ ಬಂಧುಗಳೇ, ಆ ನಕ್ಷತ್ರದ ಹುಟ್ಟಿದ ಬೆಳಕು ನಮಗೆ ವೇದಿಕೆ ಅಂತ ಅನ್ನಿಸ್ತದೆ. ಶ್ರೀಯುತ ಪ್ರಧಾನ ಕಾರ್ಯದರ್ಶಿಗಳೇ, ಅವರಿಗೂ ಕೂಡ ನನ್ನ ಪ್ರೀತಿಯ ಅವಕಾಶಕ್ಕಾಗಿ ಒಂದು ಅಭಿನಂದನೆಯ ಹೃದಯಪೂರ್ವಕವಾದ ವಿನಂತಿಯನ್ನು ಮಾಡಿಕೊಳ್ತಾ ಮಾನ್ಯ ಗಣಪತಿ ಹೇಳಿದ್ದಾರೆ ಮತ್ತೆ ನಮ್ಮ ಮಹೇಶ್ ಗೌಡ್ಕರ್ ಇದ್ದಾರೆ. ಹಾಗೆ ಪುಷ್ಪ ಹೇಳುತ್ತಂತೆ ಒಂದು ಹೂವು ಬಂಧುಗಳೇ, ಹೂವಿನ ಮಕ್ಕಳನ್ನ ಎಷ್ಟೋ ದೂರ ಪ್ರಸರಿಸುತ್ತಂತೆ. ಆದ್ರೆ ಆ ಹೂವು ಕೊನೆಗೊಂದಿನ ಶಿವನ ಪಾದವನ್ನು ಕೇಳಿದಾಗ ತನ್ನ ಅಂತ್ಯಕಾಲ ಬಂದಾಗ ಒಂದು ಮಾತು ಹೇಳುತ್ತೆ, ಅದು ಈ 3 ದಿನದಲ್ಲಿ ತರಬೇತಿಯ ವಿಶೇಷ ಕಾರ್ಯಗಳನ್ನು ಸೂಚಿಸುತ್ತದೆ ಅಂತ ನಾನು ಅನ್ಕೊಳ್ತೇನೆ. ಬಂಧುಗಳೇ, ಆ ಹೂವು ನೋವು ಪಟ್ಟ ಹೇಳಿದಂತೆ ಭಗವಂತ ಯಾರ್ಯಾರು ನನ್ನನ್ನು ಸ್ವೀಕರಿಸ್ತಾರೆ, ಪರಮ ಪೂಜ್ಯರಿಗೆ ನಾನು ಭಾವಚಿತ್ರಕ್ಕೆ ಹೋಗ್ತೇನೆ, ಶವ ಸಂಸ್ಕಾರದ ಅಂತ್ಯ ಸಂಸ್ಕಾರದಲ್ಲಿ ದೇಹದ ಮೇಲ್ಗಡೆ ತಲುಪ್ತೇನೆ, ವಧು ವರರ ಅವರ ಕೊರಳಿ ಹೋಗ್ತೇನೆ, ರಾಜಕೀಯ ವ್ಯಕ್ತಿಗಳ ಉತ್ತುಂಗದ ಮಾತುಗಾರಿಕೆ ಅವರ ಕೊರಳಿ ಹೋಗ್ತೇನೆ. ಆದ್ರೆ ನನ್ನ ನೋವು ಆಗತ್ತೆ ಭಗವಂತ ಅಂತ ಹೇಳ್ತಾರೆ. ಆಗ ಭಗವಂತ ಕೇಳ್ತಾನೆ, ಏ ಹೂವೇ, ನಿನ್ನ ಕಾಯಕಲ್ಪವೇನು, ನಿನ್ನ ಸೇವೆ ಏನು ಅಂತ ಹೇಳಿದಂತೆ ಭಗವಂತ ಒಬ್ಬ ಸೈನಿಕ ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬಿಟ್ಟು ಪ್ರಕೃತಿಯ ಜೊತೆ ಒಂದುಗೂಡಿ ತಪ್ಪಿಗೆ ತಪ್ಪಾಗಿ ಬಿಸಿಗೆ ಬಿಸಿಯಾಗಿ ಜೊತೆಗೆ ಮಳೆಗೆ ತನ್ನ ಕಣ್ಣೀರಿನ ಹಣೆಯನ್ನ ಮರೆಮಾಚಿರ್ತಾನಲ್ಲ, ರಕ್ತದ ಚಿಮ್ಮುವಂತಹ ಸೈನಿಕರ ಪಾದಕತೆಗಾಗುತ್ತೆ ನನ್ನ ಸಂತಸ. ಅಷ್ಟೇ ಅಲ್ಲ, ಒಬ್ಬ ಶಿಕ್ಷಕ ಸೇವಾದಳದ ಈ ಕಾರ್ಯವನ್ನ ವಿಜೃಂಭಿಸುವಂತಹ ನಿಮ್ಮಂತಹ ಅಥವಾ ನಮ್ಮಂತಹವರನ್ನ ತರಬೇತಿ ಕೊಟ್ಟಂತ ಈ ಮಹಾನುಭಾವರ ಪಾದವನ್ನು ಸ್ಪರ್ಶಿಸಿದಾಗ ಅಗತ್ಯ ಅನ್ನೋದಲ್ವಾ ಅವರು. ಹಾಗಾಗಿ ಬಂಧುಗಳೇ, ಅಂತಹ ಮಹನೀಯರು ನಮ್ಮಲ್ಲಿದ್ದಾರೆ. ಹಾಗಾಗಿ ಹೇಳೋದು ಬಂಧುಗಳೇ, ಶಿಬಿರ ತುಂಬಾ ಅಚ್ಚುಕಟ್ಟಾಯ್ತು ಬಂಧುಗಳೇ. ಈ 3 ದಿನ ನನ್ನ 3 ದಿನಗಳನ್ನ ಪ್ರೇರೇಪಿಸ್ತಂತ ಹೇಳ್ತಾನೆ. ಕಡಲ ತೀರ ಕೃಷ್ಣನಗರಿಯನ್ನು ಬಿಟ್ಟು ಬಂದೆ ಬಂಧುಗಳೇ. ಬಂದಾಗ ಅನಿಸಿದ ದಾವಣಗೆರೆ ಬೆಣ್ಣೆ ತೆಗೆದೆ. ಆ ಕೃಷ್ಣ ಅಲ್ಲಿಂದ ಇಲ್ಲಿ ಬಂದ ಅಂತ, ಆಗ ಬೆಣ್ಣೆ ತೆಗೆಯೋದಿಲ್ಲ. ಸೇವೆಯ ಈ ಅವಕಾಶವನ್ನು ನಾನು ನೀಡಿದ್ದೀನಿ ಅಂತ ಹೇಳ್ಕೊಟ್ಟ ಬಂಧುಗಳೇ, ಹಿರಿಯರಿದ್ದಾರೆ ನಮ್ಮ ಕಾರ್ಯಕರ್ತರು ಬಂಧುಗಳೇ. ಇವತ್ತೊಂದು ವಿಷಯ ಆಯ್ತು, ನಮ್ಮ ರಾಣ್ಯಕ್ಕೆ ಹೇಳಿದ್ರು, ನಾನು ಸೇವಾದಳದ ಕಿರಿಯರಿಗೆ ನಾನು ಮಾಹಿತಿ ಕೊಡ್ತೇನೆ ಅಂತ ಕೇಳಿ ಅಂತ ಬಂಧುಗಳೇ. ಅಂತಹ ಸೇವಾ ವಲಯಕ್ಕೆ ಸೇರಿದೆ. ಜೊತೆಗೆ ಒಳ್ಳೆ ಶಿಸ್ತುಬದ್ಧವಾದಂತಹ ಆಸನಗಳಿರ್ಬೋದು, ಊಟ, ಎಲ್ಲರ ಜೊತೆಗೆ ಸಮಯ ಪಾಲನೆ, ವಿಷಯಗಳ ಗ್ರಹಿಕೆ ಎಲ್ಲ ನನಗೆ ಆಯ್ತು ಅಂತ ಹೇಳ್ತಾ ಇನ್ನೊಂದು ಚಿಕ್ಕ ಕವಿ ಸೂಚನೆಯನ್ನ ನಮ್ಮ ಸಂಘಟಕರ ಮತ್ತು ನಮ್ಮ ವೇದಿಕೆಯವರಿಗೆ ಅರ್ಪಿಸ್ತಾ ಮಾನ್ಯ ಗಣಪತಿಯವರು ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ರಂಗ ಸಜ್ಜಿಕೆಯ ರಂಗದ ಆ ವಿಮರ್ಶೆಗಳನ್ನು ಹೊರತುಬಿಟ್ಟೇನು ಅಂತ ಕೇಳಿದ್ರು ಸರ್ ನನ್ನನ್ನು. ಆಗ ಅಶ್ವತ್ಥಾಮ ಕೊನೆಗೊಂದಿನ ಮಹಾಭಾರತದಲ್ಲಿ ವಿಶೇಷಗೊಳ್ತಾನೆ. ಕೊನೆಗೊಂದು 10 ಸೆಕೆಂಡ್ ಹೇಳಿ ಮುಗಿಸ್ತೇನೆ ಹೇಳ್ತಾ ಇನ್ನೊಂದು ಕವಿ ಮನಸ್ಸಿನ ನಮ್ಮ ಕಾರ್ಯಕರ್ತರು ಹೇಳ್ತಾರೆ. ಪರಮ ಪೂಜ್ಯ ನಾರಾಯಣ ಸುಬ್ರಹ್ಮಣ್ಯರು ಸ್ಥಾಪನೆ ಮಾಡಿದ್ರು ಸರ್, ನನ್ನ ವಿನಂತಿ, ಅವರ ವಂಶದ ಯಾರು ವಂಶಾವಳಿಗಳಿದ್ರೆ, ಅವರ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜಪ್ಪ ಹರಡಿತಕ್ಕಂಥ ನಾಮಾಂಕಿತರುವಂತಹ ಇದ್ರೆ ಅವರನ್ನು ನಾವೆಲ್ಲ ಹೋಗಿ ಭಕ್ತಿಯಿಂದ ಒಂದು ನಮಸ್ಕರಿಸಿ ಒಂದು ಅವರನ್ನು ಕೂಡ ನಾವು ಮುಂಬರುವ ಪುಸ್ತಕದ ಪಠ್ಯಗಳಲ್ಲಿ ಅವರ ಮೊಮ್ಮಗ ಅವರ ಅಣ್ಣವರ ಸೇರಿಸುವ ಅಂತ ವಿನಂತಿ ಮಾಡಿಕೊಳ್ತಾ ಅಶ್ವತ್ಥಾಮನ ಒಂದು ಬೆಲೆ ಹೇಳಿ ನಾನು ಸಮಯವನ್ನು ಕಳೆಯಲಾಗುತ್ತೇನೆ. ಯಾಕೆ ಅಂತ ಹೇಳಿದ್ರೆ ಅಂದ್ರೆ, ಒಬ್ಬ ವ್ಯಕ್ತಿ ಕುಂದಿದಾಗ ಅವನನ್ನು ಎತ್ತಬೇಕಂದ್ರೆ ಒಬ್ಬ ಯಾರು ಹೇಳ್ಬೇಕು, ಈಜು ಕಲಿಬೇಕಂದ್ರೆ ದುಡಿಬೇಕು, ನೀರಿಗೆ ಅಕ್ಷರ ಕಲಿಬೇಕಂದ್ರೆ ಕೈ ಹೋಗಿ ಎತ್ತೆ ನಿಲ್ಬೇಕಂತೆ. ಹಾಗಾಗಿ ಹಾರಬೇಕಂದ್ರೆ ರೆಕ್ಕೆಗಳಾಗ್ತದೆ. ಆ ರೆಕ್ಕೆಗಳು ಇವರೇ, ರೇಖೆಗಳು ಇವರೇ. ನಮ್ಮ ಪೂಜ್ಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಗಣಪತಿ ಕೇಳ್ತಾ ಅಶ್ವತ್ಥಾಮನದು ಕಿರುನಾಟಕ ಕಿರು ಪರಿಚಯ. ಒಂದ್ಸರಿ ಅಶ್ವತ್ಥಾಮ ಬಂಧುಗಳೇ ವೇದಿಕೆ ರಾಜ್ಯಸಭಾದ ಒಂದು ಮಾತಾಡುತ್ತೆ, ದ್ರೌಪದಿಯ ಉದರದೊಳಗಿರುವಂತಹ ಆ ಮಗು ಕೂಡ ಪರಿಸ್ಥಿತಿ ಜೀವವನ್ನು ಬಿಡಬೇಕು ಅನ್ನುವಂತ ಅಷ್ಟು ಕ್ರೋರಕ್ಕೆ ಹೋದಾಗ ಅವರ ಮಾತುಗಳು ಭೀಮನಿಗೆ ಒಳ್ಳೆಯ ಸಾಹಿತಿಗಳು, ನಮ್ಮ ವಾಗ್ಮಿಗಳು ಮತ್ತೆ ಕಲಾಕಾರರು ಆಯ್ತು ಕೂಡ ಬೇಕಾಗಿಲ್ಲ. ನೀನು ಹೇಳಿದ್ರೆ ಈ ದರ್ಪಣ ಅವರಿಗೆ ಎಲ್ಲ ಮಲ್ಕೊಂಡ್ಬತ್ತೆ. ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳು ನಿನ್ನೆ ಬೇರೆ ಕಡೆ ಕಳಿಸಲ್ಲ, ಹೋಗ್ಲಿ ದಾವಣಗೆರೆಯಲ್ಲಿ ಇರ್ತಾರೆ. ಅಭಿನಂದನೆಗಳು ಸಲ್ಲಿಸ್ತಾ ಈಗ ಹೊಸ ದಂಪತಿ